ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಕ್ಲಾರಿಟಿ ಕೊಟ್ಟೇ ಬಿಟ್ಟರು ಈ ಜೋಡಿ. ಬಹಳ ದಿನಗಳಿಂದ ಅಭಿಮಾನಿಗಳ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡ್ತಿತ್ತು, ಇವರು ನಿಜವಾಗಿಯೂ ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದಾರಾ ಅಥವಾ ಇದು ಕೇವಲ ಸ್ನೇಹವೇ ಎಂಬ ಅನುಮಾನಕ್ಕೆ ಈಗ ಸ್ವತಃ ಅವರೇ ಉತ್ತರ ನೀಡಿದ್ದಾರೆ. ಕಮಲಿ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾದ ಈ ಜನಪ್ರಿಯ ಜೋಡಿ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರದೇ ಆದ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಸಂದರ್ಶನವನ್ನು ತಮ್ಮ ನಡುವಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಮತ್ತು ಸ್ನೇಹ, ಪರಸ್ಪರ ಇರುವ ಗೌರವ ಮತ್ತು ಅಭಿಮಾನಿಗಳಲ್ಲಿ ಮೂಡಿದ್ದ ಗಾಸಿಪ್ಗಳ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇವರು ಮಾತುಗಳನ್ನು ಕೇಳಿದ ಬಳಿಕ ಅಭಿಮಾನಿಗಳು ಹಲವು ಅನುಮಾನಗಳಿಗೆ ತೆರೆ ಬಿದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸಂದರ್ಶನದ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದ್ದು, ಅಭಿಮಾನಿಗಳು ಕೂಡ ತಮ್ಮದೇ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಈ ಜೋಡಿ ತಮ್ಮ ಸಂಬಂಧದ ಬಗ್ಗೆ ಏನು ಹೇಳಿದ್ದಾರೆ, ಅಭಿಮಾನಿಗಳ ಪ್ರಶ್ನೆಗೆ ಯಾವ ರೀತಿ ಕ್ಲಾರಿಟಿ ನೀಡಿದ್ದಾರೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕನ್ನಡ ಕಿರುತೆರೆಯ ಜನಪ್ರಿಯ ಜೋಡಿಗಳಲ್ಲಿ ಒಂದಾಗಿ ಕಾಣಿಸಿಕೊಂಡಿರುವ ಈ ಜೋಡಿ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ನಟ ನಿರಂಜನ್ ಅವರು ಸದ್ಯ ಕನ್ನಡದ ಜೊತೆಗೆ ತೆಲುಗು ಮತ್ತು ತಮಿಳು ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಿದ್ದು ಸಾಕಷ್ಟು ಬ್ಯುಸಿಯಾಗಿದ್ದಾರೆ. ಮತ್ತೊಂದೆಡೆ ಈ ಜೋಡಿಯ ಇನ್ನೋರ್ವ ಕಲಾವಿದೆಯು ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆದ್ದು ತಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಇಬ್ಬರು ತಮ್ಮ ತಮ್ಮ ಕೆಲಸಗಳಲ್ಲಿ ಅಷ್ಟೇ ಬ್ಯುಸಿಯಾಗಿದ್ದರೂ ಒಬ್ಬರಿಗೊಬ್ಬರು ಸಮಯ ನೀಡುವುದು, ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮತ್ತು ಗೌರವದಿಂದ ನಡೆದುಕೊಳ್ಳುವುದು ಅಭಿಮಾನಿಗಳ ಗಮನ ಸೆಳೆದಿದೆ. ಅದರಲ್ಲೂ ಇವರಿಬ್ಬರ ನಡುವಿನ ಹೊಂದಾಣಿಕೆ, ಮುದಾದ ಮಾತುಕತೆ ಮತ್ತು ಸರಳ ನಡವಳಿಕೆ ನೋಡಿದರೆ ಈ ಜೋಡಿ ನಿಜಕ್ಕೂ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದೆ. ಅಭಿಮಾನಿಗಳು ಕೂಡ ಇವರಿಬ್ಬರನ್ನು ಒಟ್ಟಿಗೆ ನೋಡಿದಾಗ ತುಂಬ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಇವರಿಬ್ಬರ ನಡುವಿನ ಹೊಂದಾಣಿಕೆ, ಮುದ್ದಾದ ಮಾತುಕತೆ ತುಂಬ ಚೆನ್ನಾಗಿ ಜನರಿಗೆ ಇಷ್ಟ ಆಗಿದೆ. ಅಲ್ಲದೆ ಇವರು ಹೇಗೆ ಅಮೂಲ್ಯ ಅವರನ್ನು ಇಷ್ಟಪಟ್ಟರು, ಯಾವ ರೀತಿ ಅನ್ನೋದ್ರು ಕೂಡ ಅವರ ಒಂದು ಯೂಟ್ಯೂಬ್ ಖಾತೆಯಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಹೇಗೆಂದರೆ ಕಮಲಿ ಸೀರಿಯಲ್ ಬಿಡುವಿನ ಸಮಯದಲ್ಲಿ ನಿರಂಜನ್ ಅವರು ಕಮಲಿಗೆ ಇಷ್ಟವಾದ ಒಂದು ಬೋಟಿ ಪ್ಯಾಕೆಟ್ನ ಕೊಡ್ತಾ ಇದ್ರಂತೆ. ಆಗ ಮಾತುಕತೆ ಆಗಿ ಅದರಿಂದ ಸಲಿಗೆ ಬೆಳೆದು ಈ ರೀತಿಯಾಗಿ ನಮ್ಮ ಸ್ನೇಹ ಮುಂದುವರಿತು ಅಂತಲೂ ಕೂಡ ನಿರಂಜನ್ ಅವರು ಹಾಗೆಯೇ ಅಮೂಲ್ಯ ಅವರು ಹೇಳ್ಕೊಂಡಿದ್ದಾರೆ. ಈ ಜೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಲ್ವಾ. ನಮಗಂತೂ ತುಂಬ ಇಷ್ಟ ಆಯಿತು. ಆಗ ಬರ್ತಿದ್ದ ಕಮಲಿ ಸೀರಿಯಲ್ ಎಷ್ಟು ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ ಆ ಸೀರಿಯಲ್ಗೋಸ್ಕರ ನಾವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇರ್ತಿದ್ವಿ. ಕಮಲಿ ಅವರು ರಿಷಿ ಸರ್ ಅನ್ನೋದನ್ನ ಎಷ್ಟು ಜನ ಇಷ್ಟಪಡ್ತಾಯಿದ್ರು ಅಲ್ವಾ. ಅವರಿಗೆ ನಿರಂಜನ್ ಅನ್ನೋ ಹೆಸರಿಗಿಂತ ರಿಷಿ ಸರ್ ಅನ್ನೋದನ್ನೇ ಕೂಡ ಹೆಸರು ಫೇಮಸ್ ಕೂಡ ಆಗಿತ್ತು. ಈಗ ಇಬ್ಬರ ಕೆರಿಯರ್ ಕೂಡ ತುಂಬ ಚೆನ್ನಾಗಿದೆ. ಇಬ್ಬರು ಕೂಡ ಜೀವನದಲ್ಲಿ ಒಂದಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸದ್ಯ ಮದುವೆ ಯಾವಾಗ ಅನ್ನೋ ಕೇಳೋ ಪ್ರಶ್ನೆಗೆ ಅದನ್ನು ಕೂಡ ಸದ್ಯದರಲ್ಲೇ ಹೇಳ್ತೀವಿ, ಈಗಲೇ ಅಲ್ಲ, ಅದನ್ನು ಕೂಡ ಸ್ವಲ್ಪ ಸಸ್ಪೆನ್ಸ್ ಆಗಿ ಇಡೋಣ ಅಂತಲೂ ಕೂಡ ನಿರಂಜನ್ ಅವರು ಹೇಳಿದರು ಅಂತ ಹೇಳ್ಬೋದು. ಅಲ್ಲದೆ ಕಮಲಿ ಸೀರಿಯಲ್ನಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಮುಗ್ಧತೆಯಿಂದ ಕೂಡಿದ್ರು ಕಮಲಿ ಅವರು. ಅಷ್ಟೇ ತುಂಬಾ ಮುದ್ದಾಗಿ ಕಾಣ್ತಾ ಇದ್ರು ಅಲ್ವಾ. ನೀವು ಅನ್ನ ತಿಂತೀರಾ ಅಥವಾ ಅಂದನೇ ತಿಂತೀರಾ ಅನ್ನೋದು ಕೂಡ ಡೈಲಾಗ್ ಕೂಡ ಫೇಮಸ್ ಆಗಿತ್ತು ನಿರಂಜನ್ ಅವ್ರದ್ದು. ಇದನ್ನು ನೀವು ನೋಡ್ತಾ ಇರ್ಬೋದು ಪ್ರಪೋಸಲ್ ವಿಡಿಯೋ. ಏನೇ ಆಗಲಿ ಇವರಿಬ್ಬರ ಒಂದು ಜೋಡಿಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಇವರ ಇಬ್ಬರಿಗೂ ಕೂಡ ಶುಭ ಹಾರೈಸಿ ಅಂತ ಹೇಳ್ತಾ ಇವರ ಕೆರಿಯರ್ ಕೂಡ ತುಂಬಾ ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಹೋಗಲಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ಲೆವೆಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.